ಮಾಡಿದ್ರೆ ನಾನು ಸತ್ತು ಹೋಗ್ತೇನೆ. ನಾನು ಏರ್ಪಡತ್ತೆ ಈಗೆಲ್ಲ ವಾಟ್ಸಪ್ ನಾನು ಮಾಡಿದ್ರೆ ಒಂದೇ ಒಂದು ವಿಚಾರ, ನಾನು ಜಾತಿವಾದಿ ಅಲ್ಲ, ನಾನು ಮತೀಯವಾದಿ ಅಲ್ಲ, ನಾನು ಕಂಪ್ಲೀಟ್ ಮನುಷ್ಯ. ಇಲ್ಲಿದ್ದವ್ರು ಯಾರು ಹೇಳಿದ್ರು ಸರ್? ಎಲ್ಲ ಹೇಳಿ ನಂದು ಏನಿಲ್ಲ. ನಾನು ಬಂಟ್ವಾಳದಲ್ಲಿ ಶಾಂತಿ ಆಗ್ಬಿಟ್ಟು ಪ್ರಭಾಕರ್ ಭಟ್ ಶಾಂತಿ ಮಾಡ್ಲಿಕ್ಕೆ ಬಿಡುದಿಲ್ಲ. ಪ್ರಭಾಕರ್ ಭಟ್ ಶಾಂತಿ ಮಾಡ್ಲಿಕ್ಕೆ ಬಿಡುದು ಅವ್ರದೆಲ್ಲ ಅವರ ಎಜೆಂಡಾಗಳೇ ಬೇರೆ. ಅವರು ಮಿಥುನನ್ನು ಸಾಕುವುದು ಅವರ ಮೇಲೆ ಪ್ರೀತಿಯಿಂದಲೂ ಅಲ್ಲ, ಯಾರಿಗೆ ಓಡಿಸಲಿಕ್ಕೆ. ಅವ್ರ ವ್ಯಾಪಾರ ಇದೆ, ರಿಯಲ್ ಎಸ್ಟೇಟ್, ಆ ವ್ಯಾಪಾರ ಮಾಡ್ಲಿಕ್ಕೆ. ನೀವು ನೋಡಿದ್ರಲ್ಲ ಅಲ್ಲಿ ಒಂದು ಭಜನಾ ಮಂದಿರ ಉಂಟಲ್ಲ, ಅವ್ರ ರಾಮ ಭಜನ, ಅದು ಭಜನಾ ಮಂದಿರ. ಅದಕ್ಕೆ ಎಷ್ಟು ಕೋಟಿ ಕಲೆಕ್ಷನ್ ಮಾಡಿದ್ದಾರೆ ಅವರು? ನನ್ನ ಲೆಕ್ಕದಲ್ಲಿ 50-60 ಕೋಟಿ ಕಲೆಕ್ಷನ್ ಮಾಡಿದ್ದಾರೆ. ಅದು 60 ಕೋಟಿ ಈಗ 60 ಕೋಟಿ. ಅದು ಯಾವ್ದು ರಾಮ ಮಂದಿರ? ಎತ್ತುವಾಡು ಗ್ರಾಮ ಸಂಘ, ಅದು ರಾಮ ಮಂದಿರ. ನೀವು ಅದು ಕಮರ್ಷಿಯಲ್ ಕಾಂಪ್ಲೆಕ್ಸ್. ಮುರಳಿ ಹನುಮಂತ ಮಾಡಿದ ಕಂತಾರೆ ಸರ್, ನನ್ನ ಸ್ಕ್ರೀನ್ ಉಂಟು. ಅವನು ಬರೀ ವ್ಯಾಪಾರ. ಸ್ಕ್ರೀನ್ ಪ್ರಭಾಕರ ಭಟ್ರ ಸದಾ ಹಿಂದೂ ಧರ್ಮದ ವ್ಯಾಪಾರ. ಅವನು ದೇವಸ್ಥಾನ 10 ರೂಪಾಯಿ ಕೊಟ್ಟಿಲ್ಲ. ನಟ್ಲ ದೇವಸ್ಥಾನ ಅಂತ ಜೀರ್ಣೋದ್ಧಾರಕ್ಕೆ ಹೊರಟಿದ್ದ. ಯಾರೋ ಕೊಟ್ಟಿದ್ದು ಸಮುದಾಯ ಕೊಟ್ಟಿದ್ದ ದುಡ್ಡು. ನಾನು ಅಧಿಕಾರ ತೆಗೆದುಕೊಂಡು ನನ್ನ ಒಂದು ಪ್ರಶ್ನೆ ಇವರು ಪ್ರಭಾಕರ ಭಟ್ಟ ಇದ್ದಂತ ದೇವಸ್ಥಾನ ಯಾರು 5 ಲಕ್ಷ ರೂಪಾಯಿ ಮಾಡಿ